ಅರಳಿ ಮರ ಇಲ್ಲದ ಊರು ಯಾವುದಿದೆ? ಅರಳಿ ಮರ ನಾನು ನೋಡೇ ಇಲ್ಲ ಅನ್ನುವ ಜನ ಯಾರಾದರೂ ಇದ್ದಾರಾ? ಈಗಿರುವಾಗ ಅರಳಿ ಮರದ ಬಗ್ಗೆ ನಾನೊಂದು ವಿಡಿಯೋ ಮಾಡೋ ಅಗತ್ಯ ಇದೆಯಾ ಅಂತ ನನಗೂ ಪ್ರಶ್ನೆ ಕಾಡ್ತು. ಆದರೆ ಅರಳಿ ಮರದ ಬಗೆಗಿನ ಆಳ ಅಗಲ ತಿಳಿದಂತೆ ಇಂಥದ್ದೊಂದು ವಿಡಿಯೋ ನಮ್ಮ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಅಗತ್ಯ ಇದೆ ಅಂತ ತಿಳಿದು ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡೋದಕ್ಕೆ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ ನಂತರ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ, ಅವರು ನೋಡಲಿ. ಅರಳಿ ಮರ ಅಂದ ಕೂಡಲೇ ಊರಲ್ಲೊಂದು ಜಗತಿಕಟ್ಟೆ, ಆ ಜಗತಿಕಟ್ಟೆ ಮೇಲೆ ಈ ಅರಳಿ ಮರ, ಅದರ ಅಡಿನಲ್ಲಿ 10 ಜನ ಕೂತಿರ್ತಾರೆ. ಇದು ನಮಗೆ ತಕ್ಷಣಕ್ಕೆ ಬರುವಂತಹ ಒಂದು ಚಿತ್ರಣ. ಈ ಅರಳಿ ಮರ ಭಾರತಕ್ಕೆ ಯಾವುದೇ ದೇಶ ವಿದೇಶದಿಂದ ಬಂದಿದ್ದಲ್ಲ, ಇದು ಮೂಲತಃ ಭಾರತೀಯ ಮರ. ಸಸ್ಯಶಾಸ್ತ್ರದ ಪ್ರಕಾರ ಮೊರೇಸಿ ಕುಟುಂಬಕ್ಕೆ ಸೇರಿದ ಈ ಮರದ ವೈಜ್ಞಾನಿಕ ಹೆಸರು ರಿಲಿಜಿಯೋಸ್. ಈ ಅರಳಿ ಮರ 100 ವರ್ಷ, 200 ವರ್ಷ ಅಥವಾ 1000 ವರ್ಷ ಅಷ್ಟೇ ಬದುಕುವಂಥದ್ದಲ್ಲ, ಹಲವು ಶತಮಾನಗಳ ಕಾಲ ಜೀವಂತವಾಗಿರುವಂತಹ ದಾಖಲೆಗಳು ಇವೆ. ನಮ್ಮ ಪಕ್ಕದ ದೇಶ ಶ್ರೀಲಂಕಾದಲ್ಲಿ ಕ್ರಿಸ್ತಪೂರ್ವ 288ರಲ್ಲಿ ನೆಟ್ಟ ಒಂದು ಮರ ಈಗಲೂ ಇದೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಭಾರತದ ಮಹಾನ್ ದಾರ್ಶನಿಕ ಬುದ್ಧನಿಗೆ ಜ್ಞಾನೋದಯವಾದಂತಹ ಬುದ್ಧಗಯಾದಲ್ಲಿರುವ ಬೋಧಿ ವೃಕ್ಷ ಒಂದು ಪ್ರಸಿದ್ಧವಾದಂತಹ ಪ್ರಾಚೀನವಾದಂತಹ ಅರಳಿ ಮರ ಆಗಿದೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಐತಿಹಾಸಿಕ ಸ್ಥಳ ಅನಿಸಿರುವಂತಹ ವಿದುರಾಸತ್ವದಲ್ಲಿರುವ ಅರಳಿ ಮರ ಕೂಡ ಬಹು ಹಳೆಯದು ಅನ್ನುವ ನಂಬಿಕೆ ಇದೆ. ಹಿಂದೂಗಳಿಗೂ ಮತ್ತು ಬುದ್ಧನಿಗೆ ಜ್ಞಾನೋದಯವಾದಂತಹ ಮರ ಅನ್ನುವ ಕಾರಣಕ್ಕೆ ಬೌದ್ಧರಿಗೂ ಇದೊಂದು ಪವಿತ್ರ ಮರ ಆಗಿದೆ. ಈ ಅರಳಿ ಮರ ಪವಿತ್ರ ಅಂತ ಅನ್ನಿಸ್ಲಿಕ್ಕೆ, ಬೇರೆಲ್ಲ ಮರಗಳಿಗಿಂತ ಶ್ರೇಷ್ಠ ಅಂತ ಅನ್ನಿಸ್ಲಿಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂದರೆ, ಇದು ಬೇರೆಲ್ಲ ಮರಗಳಿಗಿಂತ ಅತಿ ಹೆಚ್ಚು ಆಮ್ಲಜನಕವನ್ನು ಉತ್ಪಾದಿಸುವಂತಹ ಮರ ಇದಾಗಿದೆ. ಬೇರೆಲ್ಲ ಮರಗಳು ಕೇವಲ ಸೂರ್ಯನ ಬೆಳಕಿನಲ್ಲಿ ಮಾತ್ರ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ನಡೆಸಿದರೆ, ಅರಳಿ ಮರ ಚಂದ್ರನ ಬೆಳಕಿನಲ್ಲೂ ಕೂಡ ಈ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿ ಈ ಅರಳಿ ಮರ ನಗರ ಪ್ರದೇಶದಲ್ಲಿ ಉಂಟಾಗುವ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡ್ತಾ ಇದೆ. ಇದು ಬರೀ ಮರ ಅಲ್ಲ, ಹೆಮ್ಮರ. ಆದ್ದರಿಂದಲೇ ಚಕ್ರವರ್ತಿ ಅಶೋಕ ತನ್ನ ಆಡಳಿತದ ಕಾಲದಲ್ಲಿ ರಸ್ತೆಗಳ ಬದಿಯಲ್ಲಿ ಸಾಲು ಮರಗಳನ್ನಾಗಿ ನೆಟ್ಟು ಬೆಳೆಸಿದ. ಯಾಕಂದರೆ ಈ ಮರ ಮಳೆಗಾಳಿಗೆ ಸುಲಭನಾಗಿ ಬೀಳುವಂತಹ ಮರ ಅಲ್ಲ. ಇದರ ಎಳೆಯ ಎಲೆ ತಾಮ್ರ ಬಣ್ಣಕ್ಕಿದ್ದು ಬಲಿತ ಮೇಲೆ ಹಸಿರಾಗ್ತದೆ. ಇದು ನಿತ್ಯ ಹರಿದ್ವರ್ಣದ ಮರ. ತಂಪಾದ ನೆರಳನ್ನು ಕೊಡ್ತದೆ. ಸಾವಿರಾರು ಪಕ್ಷಿಗಳಿಗೆ ಆಶ್ರಯವನ್ನು ಕೊಡ್ತದೆ. ಹುಲ್ಲು ದನ ತಿಂತವಲ್ಲ, ಹುಲ್ಲು, ಆ ಹುಲ್ಲಿಗಿಂತ 2-3 ಪಟ್ಟು ಪ್ರೋಟೀನು ಇದರ ಎಲೆಯಲ್ಲಿ ಹೆಚ್ಚಾಗಿರ್ತದೆ. ಅದರಿಂದಲೇ ಇದರ ಎಲೆಗಳನ್ನು ದನ ಕರುಗಳಿಗೆ, ಕಾಡು ಪ್ರಾಣಿ ಆನೆಗೆ ಉತ್ತಮ ಮೇವು ಕೂಡ ಆಗಿದೆ. ಅಸ್ಸಾಂನಲ್ಲಿ ಇದರ ಎಲೆಗಳನ್ನು ಒಂದು ಬಗೆಯ ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ಬಳಸ್ತಾರೆ. ಪುರಾಣಗಳ ಪ್ರಕಾರ ಈ ಅರಳಿ ಮರ ಸರ್ವ ದೇವರುಗಳಿಗೂ ಪ್ರಿಯವಾದ ಮರವಷ್ಟೇ ಅಲ್ಲ, ಕೆಲ ದೇವರುಗಳ ವಾಸಸ್ಥಾನ ಇದಾಗಿದೆ. ವಿಷ್ಣುವಿನ ವಾಸಸ್ಥಾನ ಅರಳಿ ಮರ ಅಂತ ಹೇಳ್ತಾರೆ. ಅದರಲ್ಲಿಯೂ ಅಮಾಸೆಯಂದು ವಿಷ್ಣು ಮತ್ತು ಲಕ್ಷ್ಮಿ ಈ ಮರದಲ್ಲಿ ಪ್ರತ್ಯಕ್ಷರಾಗ್ತಾರೆ ಅಂತ ಹೇಳ್ತಾರೆ. ಮತ್ತು ಅರಳಿ ಮರ ಬರೀ ದೇವರುಗಳ ವಾಸಸ್ಥಾನಕ್ಕಷ್ಟೇ ಸೀಮಿತ ಅಲ್ಲ, ನಮ್ಮ ಪಿತೃಗಳ ವಾಸಸ್ಥಾನವೂ ಈ ಮರವೇ ಆಗಿದೆ ಅಂತೇಳಿ ಪುರಾಣಗಳು ಹೇಳ್ತವೆ. ಅದರಿಂದ ಅರಳಿ ಮರವನ್ನು ಪೂಜಿಸುವುದರಿಂದ ನಮ್ಮ ಪೂರ್ವಜರು ಸಂತುಷ್ಟರಾಗ್ತಾರೆ, ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಪುರಾಣಗಳೇ ಹೇಳ್ತವೆ. ಮತ್ತು ಮಕ್ಕಳಿಲ್ಲದ ದಂಪತಿಗಳು ಈ ಅರಳಿ ಮರವನ್ನೇ ತನ್ನ ಮಗುವೆಂದು ಪರಿಗಣಿಸಬಹುದೆಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಎಲೆಗಳನ್ನು ಆಮಶಂಕೆ, ಶುಗರು, ಸುಟ್ಗಾಯ ಇವುಗಳಿಗೆ ಮದ್ದಾಗಿ ಬಳಸ್ತಾರೆ. ದಾಂಪತ್ಯ ಸುಖ ಅಥವಾ ಸಂಭೋಗ ಸುಖಕ್ಕೂ ಕೂಡ ಈ ಅರಳಿ ಮರದಲ್ಲಿ ಮದ್ದಿದೆ ಅಂತ ಹೇಳ್ತಾರೆ. ಅಂದರೆ ಅರಳಿ ಮರದ ಒಳ ತಿರುಳು, ಎಲೆ, ಕಾಯಿ, ಬೇರನ್ನು ಸಮತೂಕದಲ್ಲಿ ಬೆರೆಸಿ ನೆರಳಲ್ಲಿ ಒಣಗಿಸಿ ನುಣ್ಣಗೆ ಅರೆದು ಚೂರ್ಣ ಮಾಡಿಕೊಳ್ಬೇಕು. ಆ 5 ಗ್ರಾಮಷ್ಟು ಚೂರ್ಣವನ್ನು ರಾತ್ರಿ ಮಲಗುವಾಗ ಕಾಯಿಸಿದ ಹಸುವಿನ ಹಾಲಿನಲ್ಲಿ ಬೆರೆಸಿ ಕಲ್ಲು ಸಕ್ಕರೆ ಸೇರಿಸಿ ಸೇವಿಸಿದರೆ ಸಂಭೋಗ ಸುಖ ಅಥವಾ ದಾಂಪತ್ಯ ಸುಖ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ನಮಸ್ತೆ.